ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಹಿಂದುಳಿದ ವರ್ಗಗಳ ನಿಗಮದ ಸಚಿವರಾದಂಥ ಸನ್ಮಾನ್ಯ ತಂಗಡಿ ಸಾಹೇಬರು ಅಧಿಕಾರ ಸ್ವೀಕರಣೆ ಮಾಡಿದ್ಮೇಲೆ ಹಿಂದುಳಿದ ವರ್ಗದ ಇಲಾಖೆಯಿಂದ ಇವತ್ತು ಸುಮಾರು 7 ಕೋಟಿಗಿಂತ ಹೆಚ್ಚು ಸಾಲ ಸೌಲಭ್ಯವನ್ನು, ನೇರ ಸಾಲವನ್ನು ಅವರಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು ಅಂತೇಳಿ ಎಲ್ಲ ಥರದ ಸೌಲಭ್ಯಗಳನ್ನ ಹಾಗೂ ಶೇಕಡ 50 ದರದಲ್ಲಿ ಶೇಕಡ 50% ಸಬ್ಸಿಡಿ, 50% ಸಾಲ ಒಟ್ಟು ಹೀಗೆ 7.5 ಕೋಟಿ 8 ಕೋಟಿ ತನಕ ಇವತ್ತು ನಾವು ಅನುದಾನವನ್ನು ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೊಡ್ತಾ ಇದ್ದೀವಿ. ಇದನ್ನು ನಮ್ಮ ರೈತರುಗಳು, ನಮ್ಮ ಯುವಕ ಮಿತ್ರರು ಉಪಯೋಗಿಸ್ಕೋಬೇಕು. ನಮ್ಮ ತಾಯಂದ್ರಿಗೆ ಏನು ಇವತ್ತು ಹೊಲಿಗೆ ಮಿಷನ್ ಸುಮಾರು ಒಂದು 20-25 ಕೊಡ್ತಾ ಇದ್ದೀವಿ. ಅದನ್ನು ಸಹ ನಮ್ಮ ತಾಯಂದರು ಅವರ ಕಾಲ ಮೇಲೆ ಅವ್ರು ನಿಲ್ಲುವಂಥ ಕೆಲಸ ಮಾಡಬೇಕು. ನಮ್ಮ ಯುವಕರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಅವ್ರ ಕುಟುಂಬದ ನಿರ್ವಹಣೆ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ವಿನಂತಿ ಮಾಡ್ತಾನೆ. ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿಕ್ಕೆ ಕಾರಣಕರ್ತರಂಥ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಮ್ಮ ಬೋರೇಗೌಡರಿಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳೋದು ಸಾಕಾಗೋದಿಲ್ಲ. ಎಲ್ಲ ವ್ಯವಸ್ಥೆಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ಈ ಕಾರ್ಯಕ್ರಮ ಇನ್ನೂ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಇದ್ದೆ. ಕೆಲವು ಕಾರಣಾಂತರದಿಂದ, ಕೆಲವು ಸಮಯದ ಒತ್ತಡದಿಂದ ಇವತ್ತು ಈಗಾಗಲೇ ನಾವು ತಡ ಆಗಿರೋದ್ರಿಂದ ನಿಜನಾದರೂ ಮಾಡೋಣ ಅಂತೇಳಿ ಇವತ್ತು ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೀವಿ. ನಮ್ಮ ಯುವಕ ಮಿತ್ರ ಇವೆಲ್ಲ ಉಪಯೋಗಿಸ್ಕೊಳ್ಳಿ. ಜೊತೆಗೆ 21ನೇ ತಾರೀಕು ನಡೀತಕ್ಕಂಥ, ಈ ತಿಂಗಳು 21ನೇ ತಾರೀಕು ನಡೀತಕ್ಕಂಥ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಎಲ್ಲ ಉದ್ಯೋಗ ಬೇಕಾದವರು ಯುವಕರು, ನಮ್ಮ ಹುಡುಗರು, ನಮ್ಮ ಹುಡುಗಿಯರು, ನಮ್ಮ ಯುವಕರು ಎಲ್ಲ SLC ಇಂದ ಅತ್ಯಂತ ಉನ್ನತ M.Tech ಉದ್ಯೋಗ ಕಂಪ್ನಿಗಳು ಬರ್ತಾಯಿದೆ. ಉಪಯೋಗಿಸ್ಕೊಳ್ಳಿ, ಯಶಸ್ವಿಯಾಗಿ ನಡೀಲಿ ಅಂತ ನಾನು ತಮ್ಮಲ್ಲಿ ನಡೆಸ್ಕೊಡಿ ಅಂತ ವಿನಂತಿ ಮಾಡ್ತೇನೆ, ಗೌರವ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ಇವತ್ತು ನಮ್ಮ ಸರ್ಕಾರದ ಮೇಲೆ ನಮಗೆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತೀವಿ, ಕೆಲಸ ಮಾಡಿ ತೋರಿಸ್ತಾ ಇದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.